the wonderful, gracious name of our Lord and Savior Jesus Christ. ನಾವು ಮತ್ತೊಂದು ಆವರ್ತಿ ಅದ್ಭುತವಾದಂಥ ಆಶ್ಚರ್ಯಕರವಾದಂಥ ಕೃಪೆಯುಳ್ಳಂಥ ಕರ್ತನಾದ ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತೇವೆ. We praise the Lord for giving us one more opportunity to come around His word before we can go to pray for the church. ಸಭೆಯಾಗಿ ನಾವು ಪ್ರಾರ್ಥಿಸಲಿಕ್ಕೆ ಹೋಗೋದಕ್ಕಿಂತ ಮುಂಚೆ ದೇವರ ವಾಕ್ಯದ ಸುತ್ತಲೂ ನಾವು ಸೇರಿ ಬರುವಂತೆ ದೇವರು ನಮಗೆ ಕೊಟ್ಟಿರುವಂತಹ ಕೃಪೆಗಾಗಿ ಆತನಿಗೆ ಸ್ತುತಿಸ್ತೇವೆ. We'll turn our Bibles to Galatians chapter 3. ನಾವು ನಮ್ಮ ಸತ್ಯವೇದಗಳನ್ನು ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯಕ್ಕೆ ತಿರುಗಿಸೋಣ. Turn our Bibles to Galatians and chapter 3 and verses 2 up till 5 we'll read. ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನದಿಂದ 5ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. I would like to learn just one thing from you. Did you receive the spirit of observing the law, or by believing what you heard? Are you so foolish? After beginning with the spirit, are you now trying to attain your goal by human effort? Have you suffered so much for nothing? If it really was for nothing, does God give you His Spirit and work miracles among you because you observe the law, or because you believe what you heard? ಒಂದು ಸಂಗತಿಯನ್ನು ಮಾತ್ರ ನಿಮ್ಮಿಂದ ತಿಳ್ಕೊಳ್ಳಬೇಕೆಂದಿದ್ದೇನೆ. ನೀವು ದೇವರ ಆತ್ಮನನ್ನು ಹೊಂದಿದ್ದು ನೇಮನಿಷ್ಠೆಗಳನ್ನು ಅನುಸರಿಸಿದ್ದರಿಂದಲೋ ಕೇಳಿ ನಂಬಿದ್ದರಿಂದಲೋ ಇಷ್ಟು ಬುದ್ಧಿ ಇಲ್ಲದವರಾಗಿದ್ದೀರಾ? ದೇವರ ಆತ್ಮಾನುಸಾರವಾಗಿ ಪ್ರಾರಂಭಿಸಿ ಈಗ ಬಹಿರಾಚಾರಗಳಿಂದ ಸಿದ್ಧಿಗೆ ಬರಬೇಕೆಂದಿದ್ದೀರಾ? ನೀವು ಅಷ್ಟು ಬಾಧೆಗಳನ್ನು ಅನುಭವಿಸಿದ್ದು ವ್ಯರ್ಥವೇ ಎಂದು ಹೇಳಬೇಕೇನು? ದೇವರು ತನ್ನ ಆತ್ಮನನ್ನು ನಿಮಗೆ ಹೇರಳವಾಗಿ ಕೊಟ್ಟು ನಿಮ್ಮಲ್ಲಿ ಮಹತ್ ಕಾರ್ಯಗಳನ್ನು ನಡೆಸುತ್ತಾ ಬಂದದ್ದು ಯಾತರಿಂದಾಯಿತು? ನೀವು ನೇಮನಿಷ್ಠೆಗಳನ್ನು ಅನುಸರಿಸುವುದರಿಂದಲೋ ಕೇಳಿ ನಂಬಿದ್ದರಿಂದಲೇ. Let us look to the Lord in prayer. ಪ್ರಾರ್ಥನೆಯಲ್ಲಿ ಕರ್ತನ ಕಡೆಗೆ ನೋಡೋಣ. Our loving, living Heavenly Father, ನಮ್ಮ ಪ್ರೀತಿಯುಳ್ಳಂತಹ ಪರಲೋಕದ ತಂದೆ, we worship you as we approach you through the work of our Lord Jesus Christ. ಓ ದೇವರೇ, ನಮ್ಮ ಒಡೆಯನು ರಕ್ಷಕನು ಯೇಸು ಕ್ರಿಸ್ತರು ಮಾಡಿ ಮುಗಿಸಿರುವಂತಹ ಕಾರ್ಯದಿಂದ ನಿನಗೆ ಆರಾಧಿಸ್ತೇವೆ ತಂದೆ. As we approach you for the meditation of thy word, let your word be given to us very plainly and clearly. ಓ ದೇವರೇ, ನಾವು ನಿನ್ನ ವಾಕ್ಯದ ಹತ್ರ ಬರ್ತಾ ಇರುವಾಗ, ಸಮೀಪಿಸ್ತಾ ಇರುವಾಗ ಬಹು ಸ್ಪಷ್ಟವಾಗಿ ನೇರವಾಗಿ ನಿನ್ನ ವಾಕ್ಯ ನಮಗೆ ದಯಪಾಲಿಸು ತಂದೆ. Help us to understand the basic, foundational, simple truths about prayer. ಓ ದೇವರೇ, ಪ್ರಾರ್ಥನೆಯ ಕುರಿತಾದಂತ ಪ್ರಾಥಮಿಕವಾದಂತ ಬುನಾದಿಯ ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡು. For this we pray with all thanksgiving, committing both of us into your hands, in the highly exalted, wonderful name of our Lord and Savior Jesus Christ. ನಮ್ಮಿಬ್ಬರನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಟ್ಟು ಈ ಪ್ರಾರ್ಥನೆಯನ್ನು ಅದ್ಭುತವಾಗಿ ಹೆಚ್ಚಿಸಲ್ಪಟ್ಟಂತ ನಮ್ಮ ರಕ್ಷಕನು ಕರ್ತನು ಒಡೆಯನಾಗಿರುವ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ತಂದೆ. Amen. Amen. Many times when we pray, we forget the basic foundations of prayer. ಅನೇಕ ಸಾರ್ತಿ ನಾವು ಪ್ರಾರ್ಥಿಸ್ತಾ ಇರುವಾಗ ಪ್ರಾರ್ಥನೆಯ ಪ್ರಾಥಮಿಕ ಬುನಾದಿ ಸತ್ಯಗಳನ್ನು ನಾವು ಮರೆತು ಹೋಗ್ತಾ ಇದ್ದೇವೆ. Prayer is communication with God. ಪ್ರಾರ್ಥನೆ ಕರ್ತನೊಂದಿಗೆ ನಾವು ಮಾಡುವ ಸಹವಾಸವಾಗಿದೆ. And there are three things that we need to very definitely understand about prayer. ಪ್ರಾರ್ಥನೆ ಕುರಿತು 3 ಪ್ರಾಮುಖ್ಯವಾದಂತಹ ಖಚಿತ ವಿಷಯಗಳು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. Prayer is not to change the mind of God to do your will. ಪ್ರಾರ್ಥನೆ ಎನ್ನುವಂಥದ್ದು ದೇವರ ಮನಸ್ಸನ್ನು ಬದಲಾಯಿಸಿ ನಮ್ಮ ಚಿತ್ತ ಮಾಡಿಕೊಳ್ಳುವಂಥದ್ದು ಅಲ್ಲ. That's why the Lord Jesus was very clear in teaching and also practicing this kind of prayer. ಇಂತಹ ಪ್ರಾರ್ಥನೆ ಬೋಧಿಸುವುದರಲ್ಲಿ ಮತ್ತೆ ಕ್ರಿಯಾರೂಪದಲ್ಲಿ ತರುವುದರಲ್ಲಿ ಕರ್ತನಾದ ಯೇಸು ಕ್ರಿಸ್ತರು ಬಹು ಖಚಿತವಾಗಿದ್ದರು. In the Lord's Prayer, the Lord taught that when we pray, we have to say, Lord, let your will be done on earth as it is in heaven. ನೋಡ್ರಿ, ಪರಲೋಕದ ಪ್ರಾರ್ಥನೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತರು ತಿಳಿಸ್ತಾ ಇದ್ದಾರೆ, ಕಲಿಸ್ತಾ ಇದ್ದಾರೆ ಏನಂದ್ರೆ,
ಓ ದೇವರೇ, ಪರಲೋಕದಲ್ಲಿ ನಿನ್ನ ಚಿತ್ತ ನೆರವೇರೋ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲ್ಪಡಲಿ. It is not just the will of God being done, but it is the will of God being done as it is done in heaven. ನೋಡ್ರಿ, ದೇವರ ಚಿತ್ತ ನೆರವೇರುವಂಥದ್ದು ಅಷ್ಟೇ ಅಲ್ಲ, ದೇವರ ಚಿತ್ತ ಪರಲೋಕದಲ್ಲಿ ಹೇಗೆ ನೆರವೇರಲ್ಪಡುತ್ತದೋ ಭೂಲೋಕದಲ್ಲಿಯೂ ಕೂಡ ನೆರವೇರಲ್ಪಡಬೇಕು. How is God's will done in heaven? ಪರಲೋಕದಲ್ಲಿ ದೇವರ ಚಿತ್ತ ಹೇಗೆ ನೆರವೇರುತ್ತದೆ? Why is God's will done in heaven? ಪರಲೋಕದಲ್ಲಿ ದೇವರ ಚಿತ್ತ ಯಾಕೆ ನೆರವೇರಲ್ಪಡುತ್ತದೆ? Who does the will of God in heaven? ಪರಲೋಕದಲ್ಲಿ ದೇವರ ಚಿತ್ತವನ್ನು ನೆರವೇರಿಸುವಂತವರು ಯಾರು? The reason why God's will is done in heaven is, ನೋಡ್ರಿ, ಪರಲೋಕದಲ್ಲಿ ದೇವರ ಚಿತ್ತ ನೆರವೇರುವುದಕ್ಕೆ ಇರುವ ಕಾರಣ ಏನೆಂದರೆ, there they are able to clearly see the Lord high and exalted on the throne. ಅಲ್ಲಿ ಕರ್ತನು ಅತ್ಯುನ್ನತವಾಗಿ ಸಿಂಹಾಸನರೂಢನಾಗಿ ಹೆಚ್ಚಿಸಲ್ಪಟ್ಟಿರುವಂತದ್ದನ್ನು ಸ್ಪಷ್ಟವಾಗಿ ನೋಡ್ತಾ ಇದ್ದಾರೆ. They look at him as the sovereign God who has control over everything and who has wisdom that surpasses every other wisdom. ಅಲ್ಲಿ ಕರ್ತನು ಅತ್ಯುನ್ನತವಾಗಿರುವಂತದ್ದು, ಆತನ ಜ್ಞಾನ ಎಲ್ಲಾ ಜ್ಞಾನಕ್ಕೆ ಮೀರಿರುವಂತದ್ದು, ಎಲ್ಲವನ್ನು ಅರ್ಥ ಮಾಡುವಂತ ಜ್ಞಾನ ಆತನ ಜ್ಞಾನ ಆಗಿದೆ ಅಂತ ಹೇಳಿ ಅವರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. They look at him as the sovereign God, the one who has control over everything that is ever created. ಸೃಷ್ಟಿ ಮಾಡಿರುವಂತ ಎಲ್ಲದರ ಮೇಲೆಯೂ ಸಾರ್ವಭೌಮತ್ವವನ್ನು ಹೊಂದಿರುವಂತ ಸಾರ್ವಭೌಮ ಸರ್ವಾಧಿಕಾರಿಯಾಗಿ ಆತನನ್ನು ಅವರು ಅಲ್ಲಿ ನೋಡ್ತಾ ಇದ್ದಾರೆ. And that is the reason why they so willingly, happily offer themselves to the will of God. ಅದಕ್ಕಾಗಿ ಬಹಳ ಸಂತೋಷದಿಂದ ಇಷ್ಟಪೂರ್ವಕವಾಗಿ ತಮ್ಮನ್ನು ತಾವು ದೇವರ ಚಿತ್ತಕ್ಕೆ ಅವರು ಒಪ್ಪಿಸಿಕೊಡುತ್ತಾರೆ. But you may say, even Lucifer sees the high and exaltedness of God, then why doesn't he submit to the will of God? ನೀವು ಪ್ರಶ್ನೆ ಮಾಡಬಹುದು, ಲೂಸಿಫರ್ ಕೂಡ ಇದೆಲ್ಲ ನೋಡೇನಲ್ಲ, ನೋಡ್ಬಿ ಕೂಡ ಯಾಕೆ ದೇವರ ಚಿತ್ತಕ್ಕೆ ಆತ ಪರಿಪೂರ್ಣ ಒಳಗಾಗಿಲ್ಲ ಅಂತ ಹೇಳಿ ನಿಮಗೆ ಪ್ರಶ್ನೆ ಬರಬಹುದು. He was seeing only with the eyes the exaltedness of God, but in his heart he was not able to see the exaltedness of God. ಆತನು ಕೇವಲ ಬರೀ ತನ್ನ ಕಣ್ಣಿನಿಂದ ಮಾತ್ರ ಕರ್ತನನ್ನು ಅತ್ಯುನ್ನತವಾಗಿ ಹೆಚ್ಚಿಸಲ್ಪಟ್ಟಿರುವಂತದ್ದನ್ನು ನೋಡ್ತಾ ಇದ್ದಾನೆ ಹೊರತು ತನ್ನ ಹೃದಯದಿಂದ ಆತನನ್ನು ನೋಡಲಿಲ್ಲ. When you see the Lord high and exalted above everything with your heart, you will easily submit to his will. ಯಾವಾಗ ನಿನ್ನ ಹೃದಯದಿಂದ ಕರ್ತನನ್ನು ಅತ್ಯುನ್ನತವಾಗಿ ಹೆಚ್ಚಿಸಲ್ಪಟ್ಟಿರುವಂತದ್ದನ್ನು ನೀನು ನೋಡಿದಾಗ ನೀನು ಸುಲಭವಾಗಿ ಆತನ ಚಿತ್ತಕ್ಕೆ ನಿನಗೆ ನೀನು ಒಳಗ್ ಮಾಡ್ಕೋತಿ. Now if suppose you have an infection in your leg that needs to be operated, ನಿನ್ನ ಕಾಲಲ್ಲಿ ಒಂದು ಸೋಂಕಿದೆ, ಆ ಸೋಂಕು ಮತ್ತೆ ನಿವಾರಣೆ ಆಗ್ಬೇಕಾಗಿ ಶಸ್ತ್ರಚಿಕಿತ್ಸೆ ಮಾಡ್ಬೇಕಂತ ಅಂದುಕೊಂಡ್ರೆ, if all that area in your leg has to be cut away and removed, ಮತ್ತೆ ಆ ಕಾಲಿನಲ್ಲಿ ಬಾಧೆ ಹೊಂದಿರುವಂತಹ ಭಾಗವೆಲ್ಲ ಶುಭ್ರ ಮಾಡಿ ಕತ್ತರಿಸಲ್ಪಡಬೇಕಾದ್ರೆ, just imagine that you go to an average doctor who doesn't know much, but he is the only option available. ಮತ್ತೆ ನೀನು ಒಬ್ಬ ಸಾಮಾನ್ಯವಾದಂತ ವೈದ್ಯನ ಹತ್ರ ಹೋಗ್ತಿ, ಯಾಕಂತಂದ್ರೆ ಆತನ ಹೊರತು ಮತ್ತೆ ಬೇರೆ ಆಯ್ಕೆನೇ ನಿನಗಿಲ್ಲ. And you are not very confident about him because he doesn't have a reputation of successful surgeries. ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿರುವಂತ ಯಾವ ಹೆಸರು ಪ್ರಖ್ಯಾತಿ ಆತನು ಹೊಂದಿಲ್ಲ, ಅದಕ್ಕಾಗಿ ಆತನ ಮೇಲೆ ನಿನಗೆ ಪರಿಪೂರ್ಣವಾದ ಭರವಸೆ ಇರೋದಿಲ್ಲ. So when you go there and he begins to operate, you are afraid to take the anesthesia because you are afraid after the anesthesia what he will do to you. ನೀನು ಆತನ ಹತ್ರ ಆಪರೇಷನ್ ಗಾಗಿ ಹೋದಾಗ ಆತನ ಅನೆಸ್ಥೇಷಿಯಾ ಕೊಡುವಾಗ ನೀನು ಭಯ ಪಡ್ತಿ, ಯಾಕಂದ್ರೆ ಅನೆಸ್ಥೇಷಿಯಾ ಕೊಟ್ಟ ನಂತರ ಆತ ಏನ್ ಮಾಡ್ತಾನೋ ಏನೋ ನಿನಗೆ ಗೊತ್ತಿಲ್ಲ, ಭರವಸೆವಿಲ್ಲ, ಅದಕ್ಕಾಗಿ ಭಯ ಬರ್ತದೆ. Once you become sedative, once you go out of your consciousness, you are afraid what this man will do. ಮತ್ತೆ ನೀನ್ ಅನ್ಕೋತಿ, ಭಯ ಪಡ್ತಿ, ನನ್ನ ಸ್ಪರ್ಶದಿಂದ ನನ್ನ ಪ್ರಜ್ಞೆಯಿಂದ ನಾನು ಹೋದ್ಮೇಲೆ ಆತ ಏನ್ ಮಾಡ್ತಾನೋ, ನನಗೆ ಏನ್ ಸಂಭವಿಸ್ತದೋ ಅನ್ನೋ ಭಯ ನಿನಗೆ ಉಂಟಾಗ್ತದೆ. That is why you prefer
to be watching as the operation goes on, to be able to direct him. ಯಾಕಂದ್ರೆ ನೀನು ಈ ರೀತಿ ಆಲೋಚಿಸ್ತಿ, ಈ ರೀತಿ ಬಯಸ್ತಿ ಏನಂದ್ರೆ ಆಪರೇಷನ್ ಮಾಡುವಾಗ ಆತನಿಗೆ ನೋಡ್ಬೇಕು, ಆತ ಏನ್ ಮಾಡ್ತಾನೋ, ಆತ ಏನು ಮಾಡ್ತಾನೋ ಅನ್ನೋದು ನೋಡೋದಕ್ಕಾಗಿ ನೀನು ಬಯಸ್ತಿ. But if you go to a very reputed surgeon who has been very reputed to perform surgeries 100% successful, ಮತ್ತೆ ಒಬ್ಬ ವೈದ್ಯನಿದ್ದಾನೆ 100% ಯಶಸ್ವಿ ಶಸ್ತ್ರಚಿಕಿತ್ಸೆ ಆಪರೇಷನ್ ಮಾಡ್ತಾನೆ ಅಂತ ಹೇಳಿ ಆತನ ಹತ್ರ ನೀನು ಹೋದ, you will give yourself to sedation, you will give yourself to unconsciousness very confidently because of the capacity of the surgeon. ಆ ಶಸ್ತ್ರಚಿಕಿತ್ಸಕನ ಸಾಮರ್ಥ್ಯದ ಮೇಲೆ ನೀನು ಪರಿಪೂರ್ಣವಾಗಿ ಆಧಾರವಾಗಿದ್ದು ಅನೆಸ್ಥಿಷ್ಯ ತೆಗೆದುಕೊಳ್ಳೋದಕ್ಕೂ ಪ್ರಜ್ಞೆಹೀನ ಆಗುವುದಕ್ಕೂ ಎಲ್ಲಾ ಪರಿಸ್ಥಿತಿಗೂ ಭರವಸದಿಂದ ನೀನು ಒಪ್ಪಿಸಿಕೊಡ್ತೀನಿ. For your eyes, both the doctors are the same, but in the faith of your heart, one is better than the other. ನಿನ್ನ ಕಣ್ಣಿಗೆ, ನಿನ್ನ ಕಣ್ಣುದೃಷ್ಟಿಗೆ ಇಬ್ಬರು ವೈದ್ಯರು, ಡಾಕ್ಟರ್ಗಳು ಸರಿ ಸಮಾನವಾಗಿದ್ದಾರೆ, ಆದರೆ ನಿನ್ನ ಹೃದಯದ ನಂಬಿಕೆಗೆ ಒಬ್ಬನು ಇನ್ನೊಬ್ಬನಿಗಿಂತ ಹೆಚ್ಚಿನವನು, ಮೇಲಾಗಿರುವಂತವನಾಗಿದ್ದಾನೆ. So God's you can submit to God's will only if you see the Lord high and exalted with your heart. ನೀನು ಕರ್ತನಿಗೆ ಯಾವಾಗ ಪರಿಪೂರ್ಣವಾಗಿ ಒಳಗಾಗಿರ್ಲಕ್ ಸಾಧ್ಯ ಅಂದ್ರೆ ಆತನನ್ನು ನಿನ್ನ ಹೃದಯಪೂರ್ವಕವಾಗಿ ಪರಿಪೂರ್ಣವಾಗಿ ನೀನು ಒಪ್ಪಿಸಿಕೊಂಡಾಗ, ಒಳಗಾದಾಗ, ಆತನ ಮೇಲೆ ವಿಶ್ವಾಸ ಇಟ್ಟಾಗ ಮಾತ್ರ. Prayer is never making God do what you want. ಪ್ರಾರ್ಥನೆ ಅನ್ನುವಂಥದ್ದು ನಿನಗೆ ಬೇಕಾಗಿರುವಂತದ್ದನ್ನು ನೆರವೇರಿಸಿಕೊಳ್ಳೋದಕ್ಕೋಸ್ಕರ ಮಾಡುವಂಥದ್ದಲ್ಲ. Prayer is preparing you to do what God wants from you. ಪ್ರಾರ್ಥನೆ ಎನ್ನುವಂಥದ್ದು ದೇವರು ನಿನ್ನಿಂದ ಏನು ಮಾಡಲು ಬಯಸುತ್ತಾ ಇದ್ದಾನೋ And the Garden of Gethsemane is a very beautiful example. ಏದೆನ್ ತೋಟ ಇದಕ್ಕೆ ಬಹಳ ಒಂದು ಸುಂದರವಾದ ಉದಾಹರಣೆಯಾಗಿದೆ. When the Lord Jesus Christ prayed in the Garden of Gethsemane, ಗೆತ್ಸೆಮನೆ ತೋಟದಲ್ಲಿ ಕರ್ತನಾದ ಯೇಸು ಕ್ರಿಸ್ತರು ಪ್ರಾರ್ಥಿಸಿದಾಗ, it was the prayer that prepared him to be able to say no to his will and yes to God's will. ಆ ಪ್ರಾರ್ಥನೆಯೇ ತನ್ನ ಸ್ವಚಿತ್ತಕ್ಕೆ ಇಲ್ಲ ಎಂದು ಹೇಳಿ ದೇವರ ಚಿತ್ತಕ್ಕೆ ಹೌದು ಅಂತ ಹೇಳುವುದಕ್ಕಾಗಿ ಸಿದ್ಧ ಮಾಡಿದೆ. You need to understand that prayer is not just receiving from God, but it is transformation in your heart to be able to do what God wants from you. ಪ್ರಾರ್ಥನೆ ಅನ್ನುವಂಥದ್ದು ನೀನು ಅರ್ಥ ಮಾಡಿಕೋ, ಏನೋ ದೇವರು ಕೊಡುವಂಥದ್ದು, ದೇವರನ್ನು ಅಂಗೀಕರಿಸುವಂಥದ್ದಾಗಿ ಮಾಡುವಂಥದ್ದಲ್ಲ. ದೇವರಿಗೋಸ್ಕರವಾಗಿ ನಿನ್ನ ಹೃದಯವನ್ನು, ದೇವರ ಚಿತ್ತಕ್ಕಾಗಿ ನಿನ್ನ ಹೃದಯವನ್ನು ಬದಲಾಯಿಸುವಂಥದ್ದೇ ಪ್ರಾರ್ಥನೆಯಾಗಿದೆ. So the first thing the first primary thing we need to recognize is prayer is not accomplishment of your will, but prayer is submission to his will. ಪ್ರಾರ್ಥನೆ ಅನ್ನುವಂಥದ್ದು ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಏನಂದ್ರೆ, ನಿಮ್ಮ ಸ್ವಚಿತ್ತ ಪರಿಪೂರ್ಣ ಮಾಡುವಂಥದ್ದಲ್ಲ, ಆತನ ಚಿತ್ತಕ್ಕೆ ನಿಮ್ಮನ್ನು ನೀವು ಒಳಗಾಗಿ ಒಪ್ಪಿಸಿಕೊಡುವಂಥದ್ದೇ ಆಗಿದೆ. The second primary thing about prayer is, ಪ್ರಾರ್ಥನೆಯ ಕುರಿತಾದಂತ ಎರಡನೆಯ ಪ್ರಾಥಮಿಕ ವಿಷಯ ಏನಂದ್ರೆ, when the Lord Jesus was teaching the heavenly prayer or the Lord's prayer, ಕರ್ತನ ಪ್ರಾರ್ಥನೆ ಅಥವಾ ಪರಲೋಕದ ಪ್ರಾರ್ಥನೆ ಯೇಸು ಕ್ರಿಸ್ತರು ಕಲಿಸ್ತಾ ಇರುವಾಗ, he says, our Father in heaven, hallowed be your name. ಪರಲೋಕದಲ್ಲಿರುವಂತಹ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. And then the prayer ends saying, for all the kingdom, dominion, power belongs to you forever and ever. ಪ್ರಾರ್ಥನೆ ಅಂತ್ಯವಾಗುವಾಗ ಎಲ್ಲಾ ರಾಜ್ಯವು, ಮಹಿಮೆ, ಘನತೆ, ಪ್ರಭಾವವು ನಿನಗೇ ಉಂಟಾಗಲಿ ಅಂತೇಳಿ ಮುಕ್ತಾಯ ಆಗ್ತಾ ಇದೆ. So the Lord Jesus was very clear when he prayed. ಅದಕ್ಕಾಗಿ ಯೇಸು ಕ್ರಿಸ್ತರು ಪ್ರಾರ್ಥಿಸಿದಾಗ ಬಹಳ ಸ್ಪಷ್ಟವಾಗಿ ಪ್ರಾರ್ಥಿಸಿದ್ದಾರೆ.
he recognized that every prayer actually was for the glory of God. ಅದಕ್ಕಾಗಿ ಯೇಸು ಕ್ರಿಸ್ತನವರು ಸ್ಪಷ್ಟವಾಗಿ ಗುರುತಿಸ್ತಾ ಇದ್ದಾರೆ, ತಿಳ್ಕೊಳ್ತಾ ಇದ್ದಾರೆ ಏನಂದ್ರೆ ಪ್ರತಿ ಪ್ರಾರ್ಥನೆ ದೇವರ ಮಹಿಮೆಗಾಗಿಯೇ ಇರುವಂತದ್ದಾಗಿದೆ. And that is why he began with the foremost thing, hallowed be your name. Your name might be honored, your name might be looked upon as holy. ಅದಕ್ಕಾಗಿ ಭವಿಷ್ಯತ್ತು ಅಥವಾ ಪ್ರಾರ್ಥನೆ ಕುರಿತಾದ ಮುಂದಾಲೋಚನೆ ಆತ ನೋಡ್ತಾ ಇದ್ದಾನೆ. ನಿನ್ನ ಹೆಸರು ಪರಿಶುದ್ಧವೆಂದು ಎಣಿಸಲ್ಪಡಲಿ ಅಥವಾ ನಿನ್ನ ಪರಿಶುದ್ಧತೆ ನಮ್ಮ ಮೇಲೆ ಇರಲಿ, ನಿನ್ನ ನಾಮ ಉನ್ನತವಾಗಿ ಹೆಚ್ಚಿಸಲ್ಪಡಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ದಾರೆ. Oh, how good if we can understand that every prayer is to bring down and display the glory of God. ಓ ಎಷ್ಟು ಒಳ್ಳೆಯದು, ಎಷ್ಟು ಉತ್ತಮವಾದಂಥದ್ದು. ಅದೇನಂತಂದ್ರೆ ಪ್ರತಿ ಪ್ರಾರ್ಥನೆ, ನಾವು ಮಾಡುವಂತ ಪ್ರತಿ ಪ್ರಾರ್ಥನೆ ತಂದೆಯಾದ ದೇವರಿಗೆ ಘನತೆ ಗೌರವ, ಆತನ ಮಹಿಮೆ, ಆತನ ಗೌರವ ತೆಗೆದುಕೊಂಡು ಬರುವಂತದ್ದಾಗಿದ್ರೆ ಎಷ್ಟೋ ಒಳ್ಳೆಯದಾಗಿದೆ. And that is why the Lord Jesus, he practiced it in his life. ಅದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತರು ತಮ್ಮ ಜೀವಿತದಲ್ಲಿ ಈ ಪ್ರಾರ್ಥನೆ, he says, I did not do anything out for my own glory, but I did everything for the glory of God. ಯೇಸು ಕ್ರಿಸ್ತನವರು ಪ್ರಾರ್ಥನೆಗಾಗಿ ಪ್ರತಿ ವಿಷಯಗಳು ದೇವರ ಮಹಿಮೆಗಾಗಿ ಮಾಡಿದ್ದಾರೆ. He was very clear. He says, I don't do anything for myself. I do what I see the Father doing. ಆತನು ಮಾಡುವಂತ ಪ್ರತಿಯೊಂದು ನನಗಾಗಿ ಮಾಡಂಗಿಲ್ಲ, ತಂದೆ ಮಹಿಮೆಗಾಗಿ, ತಂದೆ ಏನ್ ಮಾಡ್ತಾರೋ ಆತನಿಗಾಗಿ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. So we need to understand that these two are the primary foundations of prayer. ಅದಕ್ಕಾಗಿ ಈ ಎರಡು ವಿಷಯಗಳು ಪ್ರಾರ್ಥನೆಯ ಕುರಿತಾದ ಪ್ರಾಥಮಿಕ ವಿಷಯಗಳಾಗಿವೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು. And in Galatians chapter 3, we see the third foundation of prayer. ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಪ್ರಾರ್ಥನೆಯ 3ನೇ ಬುನಾದಿ ವಿಷಯ ನಾವು ನೋಡ್ತಾ ಇದ್ದೇವೆ. Galatians chapter 3 and verse 2 and 3. It says, I would like to learn just one thing from you. Did you receive the Spirit by observing the law or by believing what you heard? Are you so foolish? After beginning with the Spirit, are you not trying to attain your goal by human effort? ಒಂದು ಸಂಗತಿಯನ್ನು ಮಾತ್ರ ನಿಮ್ಮಿಂದ ತಿಳ್ಕೊಳ್ಳಬೇಕೆಂದಿದ್ದೇನೆ. ನೀವು ದೇವರಾತ್ಮನನ್ನು ಹೊಂದಿದ್ದು ನೇಮನಿಷ್ಠೆಗಳನ್ನು ಅನುಸರಿಸಿದ್ದರಿಂದಲೋ ಕೇಳಿ ನಂಬಿದ್ದರಿಂದಲೋ ಇಷ್ಟು ಬುದ್ಧಿ ಇಲ್ಲದವರಾಗಿದ್ದೀರಾ? ದೇವರಾತ್ಮಾನುಸಾರವಾಗಿ ಪ್ರಾರಂಭಿಸಿ ಈಗ ಬಹಿರಾಚಾರಗಳಿಂದ ಸಿದ್ಧಿಗೆ ಬರಬೇಕಂತಿದ್ದೀರಾ? And in verse 5 it says, does God give you his Spirit and work miracles among you because you observe the law or because you believe what was heard? ದೇವರು ತನ್ನ ಆತ್ಮನನ್ನು ನಿಮಗೆ ಹೇರಳವಾಗಿ ಕೊಟ್ಟು ನಿಮ್ಮಲ್ಲಿ ಮಹತ್ ಕಾರ್ಯಗಳನ್ನು ನಡೆಸುತ್ತಾ ಬಂದದ್ದು ಯಾತರಿಂದ ಆಯ್ತು? ನೀವು ನೇಮನಿಷ್ಠೆಗಳನ್ನು ಅನುಸರಿಸಿದ್ದರಿಂದಲೋ ಕೇಳಿ ನಂಬಿದ್ದರಿಂದಲೇ. What a beautiful scripture portion that Apostle Paul is writing to the Galatians. ಗಲಾತ್ಯದವರಿಗೆ ಎಂತ ಸುಂದರವಾದಂತ ವಾಕ್ಯ ಭಾಗ ಅಪೊಸ್ತಲನಾದ ಪೌಲನು ಬರಿತಾ ಇದ್ದಾರೆ. Apostle Paul, he is reminding the Galatians, and he is reminding them with a very stern warning, and he is calling them foolish Galatians. ಅಪೊಸ್ತಲನಾದ ಪೌಲರು ಗಲಾತ್ಯದವರಿಗೆ ಬರಿತಾ ಇದ್ದಾರೆ, ಖಚಿತವಾಗಿ ಎದುರಿಸ್ತಾ ಇದ್ದಾರೆ, ಓ ಮೂರ್ಖರಾದಂತ ಗಲಾತ್ಯ ವಿಶ್ವಾಸಿಗಳೇ. He was both angry, he was also very disturbed and depressed because of their attitude. ಅವರ ನಡವಳಿಕೆ ಪ್ರವರ್ತನೆ ನಿಮಿತ್ತವಾಗಿ ಬಹು ಕೋಪಗೊಂಡಿದ್ದಾನೆ, ಅಷ್ಟೇ ಅಲ್ಲ ಬಹು ಕುಗ್ಗಿಸಲ್ಪಟ್ಟವನಾಗಿ ಕೂಡ ಇದ್ದಿದ್ದಾನೆ. And that's why he says, what are you doing? I want you to answer just one thing. ಆತ ಹೇಳ್ತಾ ಇದ್ದಾನೆ, ನೀವು ಏನ್ ಮಾಡ್ತಾ ಇದ್ದೀರಿ? ನಾನು ಒಂದೇ ಪ್ರಶ್ನೆ ನನಗೆ ಉತ್ತರಿಸಬೇಕಂತ ಇಷ್ಟಪಡ್ತಾ ಇದ್ದೀನಿ. In second verse he says, I just want to know one thing from you, nothing else. One thing I want to know from you. ಎರಡನೇ ವಚನದಲ್ಲಿ ಹೇಳ್ತಾ ಇದ್ದಾನೆ, ಒಂದೇ ಒಂದು ಸಂಗತಿ ಮಾತ್ರ ನಾನು ನಿಮ್ಮಿಂದ ತಿಳ್ಕೊಳ್ಬೇಕಂತ ಹೇಳಿ ಬಯಸ್ತಾ ಇದ್ದೀನಿ.
Are you trying to get from God because of your righteousness or because of faith? ನೀವು ದೇವರಿಂದ ಪಡ್ಕೊಳ್ಬೇಕಂತ ಇದ್ದೀರಲ್ಲ ನಿಮ್ಮ ನೀತಿಯಿಂದಲ ಅಥವಾ ದೇವರ ಕೃಪೆಯಿಂದ ವಿಶ್ವಾಸದಿಂದ? He says, I just want to know one thing, and that is, are you receiving from God because of your righteousness or because of faith? ನಾನು ನಿಮ್ಮಿಂದ ಒಂದೇ ವಿಷಯ ಕೇಳೋಕ್ ಬಯಸ್ತಾ ಇದ್ದೀನಿ. ದೇವರಿಂದ ನೀವು ಪಡ್ಕೊಳ್ತಾ ಇರುವುದು ನಂಬಿಕೆಯಿಂದಲ ಅಥವಾ ನಿಮ್ಮ ಸ್ವನೀತಿಯಿಂದ? And many times we think that our prayers are accepted on the basis of our righteousness. ಅನೇಕ ಸಾರ್ತಿ ನಾವು ಏನ್ ಮಾಡ್ತೇವೆ ಅಂತಂದ್ರೆ ನಮ್ಮ ಪ್ರಾರ್ಥನೆಗಳು ನಮ್ಮ ಸ್ವನೀತಿಯ ಮೇಲೆ ಆಧಾರವಾಗಿವೆ. Our prayers are never answered. Our prayers are never effective when it is basing itself upon our own righteousness. ನಮ್ಮ ಪ್ರಾರ್ಥನೆಗಳು ಎಂದಿಗೂ ಉತ್ತರ ಸಿಗಂಗಿಲ್ಲ, ನಮ್ಮ ಪ್ರಾರ್ಥನೆಗೆ ಫಲ ಇರಂಗಿಲ್ಲ. ಯಾವಾಗಂದರೆ ನಮ್ಮ ಪ್ರಾರ್ಥನೆಗಳು ನಮ್ಮ ಸ್ವನೀತಿಯ ಮೇಲೆ ಆಧಾರವಾಗಿದ್ದರೆ ಇದು ಸಾಧ್ಯ ಇಲ್ಲ. Our prayers are successful, or in other words, they are pleasing to God only and only when our prayers are based on faith. ನಮ್ಮ ಪ್ರಾರ್ಥನೆಗಳು ನಂಬಿಕೆಯ ಮೇಲೆ ಆಧಾರವಾಗಿದ್ದಾಗ ಮಾತ್ರ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುವುದು. ಇನ್ನೊಂದು ಅರ್ಥದಲ್ಲಿ ನಾವು ದೇವರಿಗೆ ಮೆಚ್ಚಿಸುವಂತವರಾಗಿರುತ್ತೇವೆ. And last time we had seen that faith is not on what will happen, but faith is on the person of the Lord Jesus Christ. ನಂಬಿಕೆ ಅನ್ನುವಂಥದ್ದನ್ನು ನಾವು ಕಡೆ ಸಾರಿ ನೋಡ್ಕೊಂಡಿದ್ದೇವೆ. ಏನು ಸಂಭವಿಸ್ತಾ ಇರೋದೋ ಅದರ ಮೇಲೆ ನಂಬಿಕೆ ಅಲ್ಲ, ನಂಬಿಕೆ ಅನ್ನುವಂಥದ್ದು ಕರ್ತನಾದ ಯೇಸು ಕ್ರಿಸ್ತರ ವ್ಯಕ್ತಿತ್ವದ ಮೇಲೆ ಇಡುವಂಥದ್ದಾಗಿದೆ. I want to remind this again and again that our faith is not on what will happen, but our faith is on the unchanging character of the Lord Jesus Christ. ಹಾಗಾಗಿ ಮತ್ತೆ ತಿರುಗಿ ನಾನು ನಿಮಗೆ ನೆನಪಿಸ್ತಾ ಇದ್ದೇನೆ, ಜ್ಞಾಪಿಸ್ತಾ ಇದ್ದೇನೆ ಏನಂತಂದ್ರೆ ನಮ್ಮ ಸುತ್ತಲೂ ಸಂಭವಿಸ್ತಿರುವಂತಹ ವಿಷಯಗಳ ಮೇಲೆ ನಮ್ಮ ನಂಬಿಕೆ ಆಧಾರವಾಗಿಲ್ಲ. ನಮ್ಮ ನಂಬಿಕೆ ಆಧಾರವಾಗಿರುವಂತದ್ದು ಬದಲಾಗದಂತ ಯೇಸು ಕ್ರಿಸ್ತರ ವ್ಯಕ್ತಿತ್ವದ ಮೇಲೆಯೇ ನಂಬಿಕೆ ಆಧಾರವಾಗಿದೆ. The simple test of prayer is, ನಂಬಿಕೆಯ ಒಂದು ಸರಳವಾದ ಪರೀಕ್ಷೆ ಏನೆಂದರೆ, when you pray, whether your prayer is accepted by the Lord and honored by the Lord or dishonored by the Lord. A simple test is, ನೀನು ಪ್ರಾರ್ಥಿಸಿದಾಗ ದೇವರು ನಿನ್ನ ಪ್ರಾರ್ಥನೆಗೆ ಉತ್ತರಿಸಿದ್ದಾನೆ, ನಿನ್ನ ಪ್ರಾರ್ಥನೆ ಗೌರವಿಸಿದ್ದಾನೆ, ತಿರಸ್ಕರಿಸಿದ್ದಾನೆ ಅನ್ನೋದಕ್ಕಾಗಿರುವಂತಹ ಒಂದು ಸರಳವಾದ ಪರೀಕ್ಷೆ ಏನಂದ್ರೆ, you have to just check out if you are standing because of your righteousness and think that if your prayer gets an answer, you are successful. ಮತ್ತೆ ನೀನು ಪರೀಕ್ಷಿಸ್ಕೋ ಏನಂತಂದ್ರೆ, ನೀನು ಪ್ರಾರ್ಥಿಸ್ತಾ ಇದ್ದಿ, ನೀನು ಸ್ವ ನೀತಿಯ ಮೇಲೆ ಆಧಾರವಾಗಿದ್ದು ಪ್ರಾರ್ಥಿಸ್ತಾ ಇದ್ದಿ, ನಿನ್ನ ಪ್ರಾರ್ಥನೆಗೆ ಉತ್ತರ ಸಿಗಬಹುದು. ಸಿಕ್ಕಾಗ ಆ ಪ್ರಾರ್ಥನೆಯನ್ನು ಪರೀಕ್ಷಿಸ್ಕೋ. Many people think that they are prayerful and God has answered their prayers because He has given them their heart's desire. ಅನೇಕ ಸರ್ತಿ ಅನೇಕರು ಪ್ರಾರ್ಥಿಸಿ ಹೀಗೆ ಅನ್ಕೋತಾರೆ, ನಾವು ಪ್ರಾರ್ಥಿಸಿದ್ದೇವೆ, ನಾವು ಪ್ರಾರ್ಥಿಸಿದ್ರೆ ದೇವರು ಉತ್ತರ ಕೊಟ್ಟಿದ್ದಾರೆ, ನಮ್ಮ ಹೃದಯದ ಬಯಕೆಗಳನ್ನು ಆತನು ತೀರಿಸಿದ್ದಾನೆ ಅಂತ ಹೇಳಿ ನಾವು ಅನೇಕರು ಅಂದ್ಕೋತೇವೆ. This is never the assurance that your prayer is pleasing to God. ಇದು ಎಂದಿಗೂ ನಿನ್ನ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದೆ. My dear brother and sister, I want you to recognize very, very importantly that just because God has given what you want, do not think that your prayer is pleasing to God. ಅದಕ್ಕಾಗಿ ದೇವರ ಚಿತ್ತದಲ್ಲಿ ಇದ್ದು ನೀವು ಪ್ರಾರ್ಥಿಸಿದಾಗ ಆ ಪ್ರಾರ್ಥನೆ ದೇವರು ಮೆಚ್ಚುಗೆ ಆದಂತದ್ದಾಗಿದೆ ಅಂತ ಹೇಳಿ ಕ್ರಿಸ್ತನ ವ್ಯಕ್ತಿಗತದ ಮೇಲೆ ನಂಬಿಕೆ ಇಟ್ಟಾಗ ಉತ್ತರ ಸಿಗ್ತದೆ. You know, if that is the condition,
ಷರತ್ತು ಹೇಗಿದ್ರೆ God answers so many prayers of Satan or Lucifer. ಸೈತಾನನ ಲೂಸಿಫರನ ಅನೇಕ ಪ್ರಾರ್ಥನೆಗಳು ದೇವರು ಉತ್ತರ ಕೊಡಬಹುದು. In the region of Gerasenes, 2,000 evil spirits requested the Lord, send us into the pigs, and God gave them their request. ಈ ಗೆರೆಸೇನರ ವಿಷಯದಲ್ಲಿ ನೋಡ್ತೇವೆ, ಆತನಿಗೆ ದೆವ್ವಿನ ದಂಡ ಹಿಡಿದಿತ್ತು. ಆ ಸಮಯದಲ್ಲಿ ಆ ದೆವ್ವಗಳು ಬಯಸ್ತಾ ಇವೆ, ಏನಂತ ಬಯಸ್ತಾ ಇವೆ ಅಂತಂದ್ರೆ ಆ ಹಂದಿಗಳ ದಂಡಿನಲ್ಲಿ ನಮಗೆ ಕಳಿಸು ಅಂದಾಗ ಯೇಸು ಕ್ರಿಸ್ತರು ಅವರ ಬಯಕೆಗೆ ಅನುಸಾರವಾಗಿ ಆ ಹಂದಿ ಗುಂಪಿನಲ್ಲಿ ಆ ದೆವ್ವಗಳನ್ನು ಕಳಿಸ್ತಾ ಇದ್ದಾನೆ. Just because Jesus accepted their request and gave them their heart's desire doesn't mean that he was pleased with them and their prayers were pleasing to him. ಅವರ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದೆ, ಅವ್ರು ಹೇಳ್ದಂಗೆ ಕಳಿಸಿದ್ದಾನೆ, ಅವ್ರಿಗೆ ಬಯಸಿದಂಗೆ ಕೊಟ್ಟಿದ್ದಾನೆ ಅಂತ ಹೇಳಿ ಇದಕ್ಕೆ ಅರ್ಥ ಯೇಸು ಕ್ರಿಸ್ತರು ಅವರಿಗೆ ಮೆಚ್ಚಿದ್ದಾನೆ, ಅವ್ರ ಪ್ರಾರ್ಥನೆಗೆ ಇಷ್ಟಪಟ್ಟಿದ್ದಾನೆ ಅಂತ ಹೇಳಿ ಅರ್ಥ ಅಲ್ಲ. Lucifer went into the presence of God and he asked permission to be able to crush Job, to be able to destroy Job. God gave permission. He got what he wanted. ಅದಕ್ಕಾಗಿ ಲೂಸಿಫರನು ದೇವರ ಸನ್ನಿಧಾನದಲ್ಲಿ ಹೋಗ್ತಾ ಇದ್ದಾನೆ, ದೇವರ ಪ್ರಸನ್ನತೆಯಲ್ಲಿ ನಿಂತು ಪ್ರಾರ್ಥಿಸ್ತಾ ಇದ್ದಾನೆ. ಏನಂತಂದ್ರೆ ಯೋಬನನ್ನು ಜಜ್ಜುವುದಕ್ಕೆ, ಯೋಬನನ್ನು ಕುಗ್ಗಿಸೋದಕ್ಕೆ, ಯೋಬನ ಮೇಲೆ ನಾನು ಸಂಪೂರ್ಣವಾಗಿ ಅಧಿಕಾರ ಚಲಾಯಿಸೋದಕ್ಕೆ ಅನುಮತಿ ಕೊಡುವಂದಾಗ ದೇವರ ಆತನಿಗೆ ಅನುಮತಿ ಕೊಡ ಸೈತಾನನು ಪ್ರಾರ್ಥಿಸಿದ್ದು ದೇವರಿಂದ ಹೊಂದುತ್ತಾ ಇದ್ದಾನೆ. God gave him all his heart's request, but that doesn't mean that God was pleased with Lucifer. ದೇವರು ಸೈತಾನನ ಬಯಕೆ ಹೃದಯದ ಆಲೋಚನೆ ಕೊಡ್ತಾ ಇದ್ದಾನೆ, ಇದರ ಅರ್ಥ ಅಲ್ಲ ದೇವರು ಶೈತಾನನನ್ನು ಮೆಚ್ಚಿದ್ದಾನೆ, ಆತನ ಹೃದಯದ ಬಯಕೆಗಳನ್ನು ತೀರಿಸಿದ್ದಾನೆ ಅನ್ನೋದಕ್ಕೆ ಇದು ಅರ್ಥ ಅಲ್ಲ. Satan asked the Lord Jesus permission to sift Peter as wheat. The Lord Jesus gave permission. That doesn't mean God honored the prayer and was pleased with the prayer of Lucifer. ಸೈತಾನನು ಸಿಮೋನ್ ಪೇತ್ರನಿಗೆ ಗೋಧಿಯಂತೆ ವನಿಬೇಕಂತ ಹೇಳಿ ಅನುಮತಿ ಕೇಳ್ತಾ ಇದ್ದಾನೆ. ಕರ್ತನಾದ ಯೇಸು ಕ್ರಿಸ್ತರು ಸೈತಾನನಿಗೆ ಅನುಮತಿ ಕೊಡ್ತಾ ಇದ್ದಾನೆ. ಇದರ ಅರ್ಥ ಸೈತಾನನನ್ನು ಮೆಚ್ಚಿ ಸೈತಾನನ ಪ್ರಾರ್ಥನೆಗೆ ಯೇಸು ಕ್ರಿಸ್ತರು ಉತ್ತರ ಕೊಟ್ಟಿದ್ದಾರೆ ಅನ್ನುವಂಥದ್ದು ಅರ್ಥ ಅಲ್ಲ. The test of God being pleased with you and your prayer is not the answer for prayer. ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟಿರುವಂತದ್ದು, ನಿನ್ನ ಪ್ರಾರ್ಥನೆ, ನಿನ್ನ ನಂಬಿಕೆಗೆ ದೇವರು ಪರೀಕ್ಷೆಯಲ್ಲಿ ಯಶಸ್ಸು ಕೊಟ್ಟಿದ್ದಾನೆ ಅಂತ ಹೇಳಿ ಅರ್ಥ ಅಲ್ಲ. Just because you get an answer to prayer, never think that is an assurance that God is pleased with you and God is pleased with your prayer. ಒಂದು ಪ್ರಾರ್ಥನೆಗೆ ಉತ್ತರ ಸಿಕ್ಕಿದ ತಕ್ಷಣವೇ ದೇವರು ನಿನ್ನನ್ನು ಮೆಚ್ಚಿದ್ದಾನೆ, ನಿನ್ನ ಪ್ರಾರ್ಥನೆಗೆ ಮೆಚ್ಚಿ ಉತ್ತರ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಅರ್ಥ ಅಲ್ಲ. When the prodigal son was going out, he asked the father, give me my share, and he got what he asked, but the father was not pleased with him. ತಪ್ಪಿ ಹೋದ ಮಗನ ಕುರಿತು ನೋಡ್ತಾ ಇದ್ದೇವೆ. ತಪ್ಪಿ ಹೋದ ಮಗನು ತನಗೆ ಬೇಕಾಗಿರುವಂತ ಆಸ್ತಿ ಎಲ್ಲ, ತನ್ನ ಪಾಲೆಲ್ಲ ಕೇಳ್ತಾ ಇದ್ದಾನೆ. ತಂದೆ ಆತನಿಗೆ ಇಷ್ಟಪೂರ್ವಕವಾಗಿ ಕೊಡ್ತಾ ಇದ್ದಾನೆ, ಆದ್ರೆ ತಂದೆ ಆ ತಪ್ಪಿ ಹೋಗಿರುವಂತ ಮಗನ ಕುರಿತು ಮೆಚ್ಚಿಕೆಯಿಂದ ಇರ್ತಾ ಇಲ್ಲ. Just because he was giving his portion and he was answering his request doesn't mean that the father was pleased with the son. ಆತನು ಕೇಳಿರುವಂತದ್ದು, ಆತನು ಬಯಸಿರುವಂತದ್ದು ಕೊಟ್ಟಿದ್ದಕ್ಕಾಗಿ ತಂದೆ ಮಗನನ್ನು ಮೆಚ್ಚಿದ್ದಾನೆ ಅಂತ ಹೇಳಿ ಅರ್ಥ ಅಲ್ಲ. Then what is the assurance that the father is pleased? What is the assurance that God is pleased with you and with your prayer? What, in fact, is the assurance that God is pleased with you and with your prayer? ಅದಕ್ಕಾಗಿ ದೇವರು ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದಾನೆ, ತಂದೆ ಯೇಸು ಕ್ರಿಸ್ತರು ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದಾನೆ ಅನ್ನೋದಕ್ಕೆ ಯಾವ ಖಚಿತತೆ ಇದೆ? What is the
fact that he's not just answering your prayer, but he's happy with you, he's pleased with you, and he's pleased to give you an answer. ಮತ್ತೆ ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದಾನೆ, ನಿನಗೆ ಮೆಚ್ಚಿದ್ದಾನೆ, ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡೋದಕ್ಕಾಗಿ ಆತನು ಮೆಚ್ಚಿದ್ದಾನೆ ಅನ್ನೋದಕ್ಕೆ ಇರುವಂತ ಕಾರಣ ಏನು? It is when you pass the test of trust on God. ದೇವರ ಮೇಲೆ ಭರವಸೆ ಇಡುವಂತ ಆ ಪರೀಕ್ಷೆಯನ್ನು ನೀನು ದಾಟಿ ಹೋದಾಗ ಮಾತ್ರ. Are you able to trust God? ದೇವರ ಮೇಲೆ ನೀನು ಭರವಸೆ ಇಡ್ತಾ ಇದ್ದೀಯಾ? That whatever may happen, he does it for good. ಏನೇ ಸಂಭವಿಸಲಿ ಅದು ಒಳ್ಳೇದಕ್ಕಾಗಿ ಸಂಭವಿಸ್ತದೆ ಅಂತ ಹೇಳಿ ಭರವಸೆ ಇಟ್ಟಿದ್ದೀಯಾ? Many times sinners have carnal desires, and they also pray to fulfill their carnal desires. ಅನೇಕ ಸಾರ್ತಿ ಪಾಪಿಗಳು ಶಾರೀರಿಕವಾದ ಆಲೋಚನೆಗಳು ಹೊಂದಿರ್ತಾರೆ. ಆ ಆಶೆಗಳು ಈಡೇರಿಸಿಕೊಳ್ಬೇಕಂತ ಹೇಳಿ ಅವ್ರು ಇಷ್ಟಪಡ್ತಾರೆ. Now when people are traveling ticketless, when they travel without a ticket, ಮತ್ತೆ ಜನರು ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡೋದಕ್ಕೆ ಅವರು ಇಷ್ಟಪಡ್ತಾರೆ. everybody prays that the conductor or the TT should not come. ಪ್ರತಿಯೊಬ್ಬರು ಪ್ರಾರ್ಥಿಸ್ತಾರೆ ಏನಂದ್ರೆ ಕಂಡಕ್ಟರ್ ಆಗಲಿ ಟಿಟಿ ಆಗಲಿ ಬರಬಾರದು, ನಾ ಟಿಕೆಟ್ ತಗೊಂಡಿಲ್ಲ ಅಂತ ಹೇಳಿ. When you are traveling without a helmet, everybody prays that the police should not impound his vehicle or should not hold him. ಮತ್ತೆ ಕೆಲವರು ಹೆಲ್ಮೆಟ್ ಇಲ್ಲದೆ ಪ್ರಯಾಣ ಮಾಡುವಾಗ ಪೊಲೀಸರು ಬರಬಾರ್ದು, ಹಿಡಿಬಾರ್ದು ಅಂತ ಹೇಳಿ ಪ್ರಾರ್ಥಿಸ್ಕೊತಾ ಹೋಗ್ತಾರೆ. When a student is copying in the exam or malpracticing, he definitely has a desire that no one should hold him. ಒಬ್ಬ ವಿದ್ಯಾರ್ಥಿ ಪರೀಕ್ಷೆ ಬರಿತಾ ಇರೋ ಸಮಯದಲ್ಲಿ ಕಾಪಿ ಮಾಡ್ತಾ ಇದ್ದಾನೆ, ಮತ್ತೊಬ್ಬರಿಗೆ ನೋಡಿ ಬರಿತಾ ಇರ್ತಾನೆ. ಆ ಸಮಯದಲ್ಲಿ ಶಿಕ್ಷಕರು ಬರಬಾರ್ದು, ಹಿಡಿಬಾರ್ದು ಅಂತ ಹೇಳಿ ಇಂತಹ ಪ್ರಾರ್ಥನೆಯಲ್ಲಿ ಭರವಸೆಯಿಂದ ಇರ್ತಾನೆ ಆತ. When David sinned with Bathsheba, maybe in the corner of his heart, without his knowledge, he was praying, Lord, somehow nobody should see my sin. My sin should not come out. It should be hidden under the carpet. ದಾವಿದನು ಬತ್ಸೆಬೆಯೊಂದಿಗೆ ಪ್ರಾರ್ಥನೆ ಮಾಡಿದಾಗ ದಾವಿದನು ಬತ್ಸೆಬೆಯೊಂದಿಗೆ ಪಾಪ ಮಾಡಿದಾಗ ಹೃದಯದ ಯಾವುದೋ ಒಂದು ಕೊನೆಯಲ್ಲಿ ಪಾಪ ಮಾಡಿದ್ದೇನೆ, ಇದು ಮುಚ್ಚಲ್ಪಡಬೇಕು, ಇದು ಹೊರಗೆ ಬರಬಾರ್ದು, ಯಾರು ನೋಡಬಾರ್ದು, ಯಾರಿಗೆ ಗೊತ್ತಾಗಬಾರ್ದು ಅಂತ ಹೇಳಿ ಆತನು ಬಯಕೆ ಹೊಂದಿದ್ದನು. So even if God gives what you ask, that doesn't mean that he is pleased with you. ನೀನು ಕೇಳದೆಲ್ಲ ಕೊಟ್ಟಾನಂತ ಹೇಳಿ ದೇವ್ರನ್ನ ಅಂದ್ಕೊಂಡ್ರೆ ದೇವ್ರ ನಿನ್ನೊಂದಿಗೆ ಮೆಚ್ಚಿದ್ದಾನೆ ಅಂತ ಹೇಳಿದ್ರೆ ಅರ್ಥ ಅಲ್ಲ. Okay, you may think that all these examples are about sin. I am not asking about sin. ನೀನು ಅನ್ಕೋಬಹುದು ಇವೆಲ್ಲವೂ ಪಾಪ ಸಂಬಂಧವಾದಂತವುಗಳೇ, ನಾನು ಪಾಪ ಸಂಬಂಧವಾದಂತವುಗಳು ಕೇಳ್ತಾ ಇಲ್ಲ ಅಂತ ಹೇಳಿ ಅನ್ಕೋಬಹುದು. Suppose somebody wants to become a millionaire, somebody wants to become a very, very rich man. There is nothing wrong. He prays, Lord, make me a very rich man. ಒಬ್ಬ ವ್ಯಕ್ತಿ ಮಿಲಿಯನರ್ ಅಥವಾ ಐಶ್ವರ್ಯವಂತನಾಗಬೇಕು, ಲಕ್ಷಾಧಿಪತಿ ಕೋಟ್ಯಾಧಿಪತಿ ಆಗ್ಬೇಕಂತ ಹೇಳಿ ಪ್ರಾರ್ಥಿಸ್ತಾ ಇದ್ದಾನೆ, ಒಳ್ಳೇದೇ. ಲಕ್ಷಾಧಿಪತಿ ಕೋಟ್ಯಾಧಿಪತಿ ಆಗುವಂತ ಆಶೆ ಬಯಕೆ ಒಳ್ಳೆದೇ ಆಗಿದೆ. Who doesn't want to be healthy, especially in these seasons? Who doesn't want to be healthy? ನೋಡ್ರಿ, ಇಂತಹ ಪರಿಸ್ಥಿತಿಗಳಲ್ಲಿ ಆರೋಗ್ಯವಂತರಾಗಿರುವುದು ಯಾರು ಇಷ್ಟಪಡ್ತಾ ಇಲ್ರಿ? ಎಲ್ಲರಿಗೂ ಆರೋಗ್ಯ ಬೇಕಂತ ಹೇಳಿ ಎಲ್ಲರೂ ಬಯಸ್ತಾರೆ. Everybody prays, Lord, this should not touch me. This should not come near me. I should be healthy, perfectly healthy. ಪ್ರತಿಯೊಬ್ಬರು ಪ್ರಾರ್ಥಿಸ್ತಾರೆ, ಓ ದೇವರೇ, ನಾನು ಆರೋಗ್ಯವಂತನಾಗಿರ್ಬೇಕು, ಆರೋಗ್ಯ ನನಗೆ ಪರಿಪೂರ್ಣವಾಗಿ ಕೊಡು, ಇದು ನನ್ನ ಸಮೀಪ ಬರಬಾರ್ದು, ಇದು ನನಗೆ ಮುಟ್ಟಬಾರ್ದು ಅಂತ ಹೇಳಿ ಪ್ರತಿಯೊಬ್ಬರು ಪ್ರಾರ್ಥಿಸ್ತಾರೆ. Now these are the prayers that even those who are not born again, those who are in sin, those who are detestable to God also love and pray. ಮತ್ತೆ ಇಂತಹ ಪ್ರಾರ್ಥನೆಗಳು ಪಾಪದಲ್ಲಿ ಇರುವಂತವರು, ರಕ್ಷಣೆ ಹೊಂದಲಾರದಂತವರು, ದೇವರಿಗೆ ಅಸಹ್ಯವಾಗಿರುವಂತವರು ಕೂಡ ಇಂಥ ಪ್ರಾರ್ಥನೆ ಮಾಡ್ತಾರೆ. Everyone, however detestable to God, however far from God, however unbelievers they are, they love these things. ಎಷ್ಟೇ ದೇವರಿಗೆ ಅಸಹ್ಯವಾಗಿರ್ಲಿ, ಎಷ್ಟೇ ದೇವರಿಂದ ದೂರ ಇರ್ಲಿ, ಎಷ್ಟೇ ದೇವರ ಮೇಲೆ ವಿಶ್ವಾಸ ಇರಲಾರ್ದರು ಅವಿಶ್ವಾಸಿಗಳಾಗಿದ್ದಂತವರು ಕೂಡ ಇಂತಹ ಪ್ರಾರ್ಥನೆ ದೇವರಿಗೆ ಮಾಡ್ತಾರೆ.
Everybody wants solution for problems, riches and health. ಪ್ರತಿಯೊಬ್ಬರು ಸಮಸ್ಯೆಗೆ ಪರಿಹಾರ, ಐಶ್ವರ್ಯವಂತಿಕೆ, ಆರೋಗ್ಯ ಪ್ರತಿಯೊಬ್ಬರಿಗೆ ಬೇಕಂತ ಹೇಳಿ ಪ್ರಾರ್ಥಿಸ್ತಾರೆ. There is nobody, no unbeliever, no carnal person, nobody who doesn't want these three things. ಯಾವುದೇ ಅವಿಶ್ವಾಸಿ ಆಗಿರಲಿ, ಶಾರೀರಿಕ ಸಂಬಂಧ ವ್ಯಕ್ತಿ ಆಗಿರಲಿ, ಪಾಪಿ ಆಗಿರಲಿ, ಈ ವಿಷಯಗಳು ನನಗೆ ಬೇಡ ಅಂತ ಹೇಳಿ ಯಾರು ಅನ್ನಂಗಿಲ್ಲ. Then what is the difference between our faith and their faith? ನಮ್ಮ ನಂಬಿಕೆಗೆ ಅವರ ನಂಬಿಕೆಗೆ ಇರುವಂತ ವ್ಯತ್ಯಾಸ ಏನು? Our faith is, I trust God. He may keep me poor, He may keep me rich, He may keep me sick, He may keep me healthy. I trust God. ನಮ್ಮ ನಂಬಿಕೆ ಏನಂತಂದ್ರೆ, ನಾನು ದೇವರ ಮೇಲೆ ವಿಶ್ವಾಸ ಇಡ್ತೀನಿ. ನನಗೆ ಆತ ಬಡವನಾಗಿರ್ಲಿ, ಐಶ್ವರ್ಯವಂತನಾಗಿ ಮಾಡಲಿ, ಅನಾರೋಗ್ಯದಲ್ಲಿ ಹಾಕಲಿ, ಆರೋಗ್ಯದಲ್ಲಿ ಹಾಕಲಿ, ನಾನು ನನ್ನ ದೇವರನ್ನು ಭರವಸೆಯಿಂದ ಆತನ ಮೇಲೆ ಇರ್ತೇನೆ ಅನ್ನೋದೇ ನಮ್ಮ ನಂಬಿಕೆ. The Lord may give a solution for my problem, He may not give a solution for my problem. It doesn't make any difference. I trust the Lord whatever He does. ಅದಕ್ಕಾಗಿ ನಾನು ನಂಬುವಂತ ನಂಬಿಕೆ ಏನಂದ್ರೆ, ನನ್ನ ಸಮಸ್ಯೆಗೆ ಪರಿಹಾರ ಕೊಡ್ಲಾರ್ದೆ ಹೋಗಲಿ, ನನಗೆ ಒಳ್ಳೇದಾಗ್ಲಿ ಕೆಟ್ಟದಾಗಲಿ, ನಾನು ನನ್ನ ಕರ್ತನ ಮೇಲೆ, ಒಡೆಯನ ಮೇಲೆ ನಂಬಿಕೆ ಇಡ್ತೇನೆ, ಭರವಸೆದಿಂದ ಇರ್ತೇನೆ ಅನ್ನುವಂಥದ್ದೇ ನಮಗಿರುವ ವ್ಯತ್ಯಾಸ. And this is what Paul is writing to the Galatians. ಇದೇ ಪೌಲನು ಗಲಾತ್ಯದವರಿಗೆ ಬರಿತಾ ಇದ್ದಾನೆ. He's talking about three very important things. ಆತನು 3 ಪ್ರಾಮುಖ್ಯವಾದಂತಹ ವಿಷಯಗಳ ಕುರಿತು ಮಾತಾಡ್ತಾ ಇದ್ದಾನೆ. Gaining the goal that is before you, ನಿಮ್ಮ ಎದುರುಗಡೆ ಇರುವಂತಹ ಗುರಿಯನ್ನು ಸಂಪಾದಿಸಿಕೊಳ್ಳುವುದು, receiving the Spirit of God, ದೇವರ